ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇಸ್ರೇಲ್ ಇದೆಯಲ್ಲ, ಅಮೇರಿಕದ ಸೇಮ್ ಅದೇ ಬುದ್ಧಿ, ಅದೇ ಕಂತ್ರಿ ಬುದ್ಧಿಯನ್ನು ಹೊಂದಿರುವಂತಹ ಇನ್ನೊಂದು ದೇಶ. ಅದು ಎಷ್ಟು ಕ್ರೂರಿ ಅನ್ನೋದು ಗಾಜಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಲೆಬನಾನ್ನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಅದರ ಕ್ರೂರತ್ವ ಒಂದು ಕಡೆ ಆದರೆ, ಅಮೇರಿಕದ ರೀತಿಯಲ್ಲಿ ಕಂಡ ದೇಶಗಳಿಗೆ ನುಗ್ಗೋದು, ಕಂಡ ದೇಶಗಳಲ್ಲಿ ಹೋಗಿ ಕೈ ಆಡಿಸೋದು, ಕಾಲಾಡಿಸೋದು, ಅವುಗಳ ಕೈಯಲ್ಲಿ ಸರಿಯಾಗಿ ಪೆಟ್ಟು ತಿಂದು ಬರೋದು ಅಮೆರಿಕದ ರೀತಿಯಲ್ಲಿ ಇಸ್ರೇಲ್ಗೂ ಸಹ ಅಭ್ಯಾಸ ಆಗೋಗಿದೆ. ಹಾಗಾಗಿ ಇಸ್ರೇಲ್ ಈಗ ಸೊಮಾಲಿಯಾದಲ್ಲಿರುವಂತಹ ಅಂತರ್ಯುದ್ಧಕ್ಕೆ ಹೋಗಿ ಕೈಯಲ್ಲಾಡಿಸಿ ಅವರ ನಡುವೆ ಏನೋ ಒಂದು ಮಾಡಿ ಕಿತಾಪತಿ ಮಾಡಿ ಆ ದೇಶನ ಹೊಡೆದು ಹೋಳು ಮಾಡುವಂತಹ ರೀತಿಯಲ್ಲಿ ಒಂದು ಪ್ರಯತ್ನವನ್ನು, ಷಡ್ಯಂತ್ರವನ್ನು ಮಾಡೋಕ್ಕೆ ಹೋಗಿ ಈಗ ಸೊಮಾಲಿಯಾ ಕೈಯಲ್ಲಿ ನಿರ್ಬಂಧಗಳನ್ನು ಹೇರಿಸ್ಕೊಂಡಿದೆ. ಯಾವ ಮಟ್ಟಕ್ಕೆ ಅಂದರೆ, ಬಾಬ್ ಅಲ್ ಮಂದೇಬ್ ಅನ್ನುವಂತಹ ಇನ್ನೊಂದು ಸ್ಟೇಟ್ ಇದೆಯಲ್ಲ, ಹೊರ್ಮುಜ್ ಸ್ಟೇಟ್ ರೀತಿಯಲ್ಲಿಯೇ ಇನ್ನೊಂದು ಸ್ಟೇಟು. ಹೊರ್ಮುಜ್ ಸ್ಟೇಟ್ ಜಗತ್ತಿನ 15% ಏನು ಆಯಿಲ್ ಟ್ರಾಫಿಕ್ಗೆ ಸಾಕ್ಷಿ ಆದರೆ, ಇದು 12% ಆಯಿಲ್ ಟ್ರಾಫಿಕ್ಗೆ ಸಾಕ್ಷಿ ಆಗುತ್ತೆ. ಇದು ಸೂಯೆಜ್ ಕೆನಾಲ್ ಮೂಲಕ ಯುರೋಪನ್ನು ತಲುಪಲು ಇರುವಂತಹ ಬಹಳ ಮುಖ್ಯವಾದಂತಹ ಮಾರ್ಗ. ಆ ಮಾರ್ಗದಲ್ಲಿ ಸೊಮಾಲಿಯಾ ಹೇಳ್ತಾ ಇದೆ, ಒಂದೇ ಒಂದು ಇಸ್ರೇಲ್ ಹಡಗನ್ನು ಪಾಸ್ ಆಗೋದಕ್ಕೆ ಬಿಡಲ್ಲ ನಾವು. ಏನು ಅನ್ಕೊಂಡಿದ್ದೀರಿ ನೀವು ಅಂತ. ಸೊ ಏನಿದು ಹೊಸ ಷಡ್ಯಂತ್ರ ಇಸ್ರೇಲ್ದು? ಸೊಮಾಲಿಯಾಗೂ ಇವ್ರಿಗೂ ಯಾಕೆ ಬಂದಿರುವಂಥದ್ದು ಜಗಳ? ಮತ್ತು ಆ ಒಂದು ಸ್ಟ್ರೇಟ್, ಬಾಬ್ ಅಲ್ ಮಂದೇಬ್ ಅನ್ನುವಂತಹ ಆ ಒಂದು ಸ್ಟ್ರೇಟ್ ಏನಿದೆಯಲ್ಲ, ಅದು ಯೆಮೆನ್ ಬಳಿ ಬರುವಂಥದ್ದು. ಅಲ್ಲಿ ಹೌತಿಸು ಸಹ ಇದ್ದಾರೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ ಎಲ್ಲವನ್ನೂ ವಿವರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಸೊಮಾಲಿಯಾದಲ್ಲಿ ಅಂತರ್ಯುದ್ಧ ನಡೀತಾ ಇದೆ, ವರ್ಷಗಳಿಂದ ನಡೀತಾ ಇದೆ. ಅಲ್ಲಿ ಸೊಮಾಲಿ ಲ್ಯಾಂಡ್ ಅಂತ ಒಂದು ಬಂಡುಕೋರರ ಗುಂಪು ದೇಶದ ಒಂದು ಭಾಗವನ್ನು ತನ್ನ ಹತೋಟಿಗೆ ತೆಗೆದುಕೊಂಡಿದೆ. ಆ ಕಾರಣಕ್ಕಾಗಿ ಬಹಳ ದೊಡ್ಡ ಕಾಳಗ, ಅಂತರ್ಯುದ್ಧ ನಡೀತಾನೆ ಇದೆ. ಸಿವಿಲ್ ವಾರ್ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈ ಗ್ಯಾಪಲ್ಲಿ ಇಸ್ರೇಲ್ ಏನೋ ಒಂದು ಸಾಧಿಸೋಕೆ ಹೊರಟು ಅಲ್ಲಿ ಬಂಡುಕೋರರ ಪರವಾಗಿ ನಿಲ್ಲುವಂತಹ ಪ್ರಯತ್ನ ಮಾಡ್ತು ಮತ್ತು ಬಂಡುಕೋರರೊಂದಿಗೆ, ಆ ಸೊಮಾಲಿ ಲ್ಯಾಂಡೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು ಇಟ್ಕೊಳ್ಳುವಂಥದ್ದಕ್ಕೆ ಮುಂದಾಯಿತು. ಇದು ಗೊತ್ತಾದ ತಕ್ಷಣ ಮೇನ್ಲ್ಯಾಂಡ್ ಸೊಮಾಲಿಯಾ ಏನಿದೆಯಲ್ಲ, ಅದು ಕೆಂಡಾಮಂಡಲ ಆಯಿತು. ಇಸ್ರೇಲ್ ವಿರುದ್ಧ ನಿರ್ಬಂಧಗಳನ್ನು ಹೇರೋದಕ್ಕೆ ಶುರು ಮಾಡಿತು. ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಕಂಡಿದ್ದು ಬಾಬ್ ಅಲ್ ಮಂದೇಬ್ ಅನ್ನುವಂತಹ ಆ ರೂಟಿನ ಬಳಸ್ಕೊಂಡು ಇದು ಯುರೋಪ್ಗೆ ಕನೆಕ್ಟ್ ಮಾಡ್ಕೊಳ್ತಿದೆಯಲ್ಲ. ಯುರೋಪ್ಗೆ ಮಾತ್ರ ಅಲ್ಲ, ಅದು ಇನ್ನು ಗಲ್ಫ್ ಆಫ್ ಏಡನ್ಗೂ ಸಹ ಕನೆಕ್ಟ್ ಮಾಡ್ಕೊಳ್ಳುತ್ತೆ, ಇಂಡಿಯನ್ ಓಷನ್ಗೂ ಸಹ ಕನೆಕ್ಟ್ ಮಾಡ್ಕೊಳ್ಳುತ್ತೆ. ಇಸ್ರೇಲ್ ಎರಡು ಕಡೆಗೆ ಕನೆಕ್ಟ್ ಮಾಡ್ಕೊಳ್ಳುತ್ತೆ. ಅದನ್ನು ಬ್ಲಾಕ್ ಮಾಡಿ ಬಿಸಾಕಿದೆ. ಒಂದೇ ಒಂದು ಇಸ್ರೇಲ್ನ ಹಡಗನ್ನು ನಾವು ಬಿಡೋದಿಲ್ಲ ಅಂತ ಸೊಮಾಲಿಯಾದವರೀಗ ತನ್ನ ಸೇನೆಯನ್ನು ಸಮುದ್ರಕ್ಕೆ ಬಿಟ್ಟು ಇಳಿಸ್ಕೊಂಡು ನಿಂತಿದ್ದಾರೆ. ಏನೇ ಮಾಡ್ರಿ, ನಾವು ಮಾಡೋದಿಲ್ಲ, ಬಿಡೋದಿಲ್ಲ ಅಂತ. ಆ ಒಂದು ಏನಿದೆಯಲ್ಲ ಬಾಬ್ ಅಲ್ ಮಂದೇಬ್ ಅನ್ನುವಂಥದ್ದು, ಅದು ಎಷ್ಟು ಮುಖ್ಯ ಇಡೀ ಜಗತ್ತಿಗೆ ಅಂತ ನೋಡೋದಾದರೆ, ನೀವು 2024 ಅಂಕಿಅಂಶಗಳನ್ನು ನೋಡಿದ್ರೆ ಅದು 4.1 ಬಿಲಿಯನ್ ಬ್ಯಾರೆಲ್ಗಳ ಆಯಿಲನ್ನು ಆ ಸ್ಟ್ರೇಟ್ ಮೂಲಕ ಸಾಗಾಟ ನಡೆಸಲಾಗಿದೆ. 4.1 ಬಿಲಿಯನ್. 1 ಬಿಲಿಯನ್ ಅಂದರೆ 100 ಕೋಟಿ. ಸೊ 4.1 ಬಿಲಿಯನ್ ಬ್ಯಾರೆಲ್ಗಳ ಆಯಿಲನ್ನು ಆ ಸ್ಟ್ರೇಟನ್ನು ಬಳಸ್ಕೊಂಡು, ಆ ಜಲ ಮಾರ್ಗವನ್ನು ಬಳಸ್ಕೊಂಡು ಸಾಗಾಟ ಮಾಡಲಾಗಿದೆ. ಅಷ್ಟು ಮುಖ್ಯವಾದಂಥದ್ದು. ಮತ್ತು ಅದು ಆಯಿಲ್ ಮಾತ್ರ ಅಲ್ಲ, ಬೇರೆ ಪದಾರ್ಥಗಳು ಬಂದಾಗ ಜಗತ್ತಿನ 5% ವಸ್ತುಗಳು ಆ ಮಾರ್ಗವಾಗಿಯೇ ಯುರೋಪ್ಗೆ ಹೋಗೋದು. ಆ ಮಾರ್ಗ ಅಷ್ಟು ಮುಖ್ಯವಾದಂತಹ ಮಾರ್ಗ. ಅಲ್ಲೇ ಈಗ ಇಸ್ರೇಲ್ ವಿರುದ್ಧವಾಗಿ ಅವರು ದೊಡ್ಡ ಮಟ್ಟದಲ್ಲಿ ಬ್ಲಾಕೇಡನ್ನು ಮಾಡ್ಕೊಂಡಿದ್ದಾರೆ. ಇದು ಇಸ್ರೇಲ್ಗೆ ಮಾತ್ರ ಸಮಸ್ಯೆ ಅಲ್ಲ, ಬೇರೆ ರಾಷ್ಟ್ರಗಳಿಗೂ ಸಹ ಸಮಸ್ಯೆ ಆಗೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಇಸ್ರೇಲ್ ಜೊತೆ ಯಾರು ಸಂಬಂಧ ಹೊಂದಿರ್ತಾರೋ, ಹೇಗೆ ಹೊರ್ಮುಜ್ ಸ್ಟ್ರೇಟಲ್ಲಿ ಇರಾನಲ್ಲಿ ಬ್ಲಾಕ್ ಮಾಡಿಕೊಂಡು ಕೂತಿದೆಯೋ, ಇಲ್ಲ ಆಲ್ರೆಡಿ ಬಾಬ್ ಅಲ್ ಮಂದೇಬ್ನಲ್ಲಿ ಅದರ ತುದಿಯಲ್ಲಿ, ಅದರ ಆರಂಭದಲ್ಲಿಯೇ, ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ಯೆಮೆನ್ ಇದೆ, ಯೆಮೆನಲ್ಲಿ ಹೌತಿಸಿದ್ದಾರೆ. ಅವರು ಆಲ್ರೆಡಿ ಇರಾನ್ ಹೇಳಿದ ತಕ್ಷಣವೇ ಅದನ್ನು ಬ್ಲಾಕ್ ಮಾಡೋದಕ್ಕೆ ಎಲ್ಲ ಸಿದ್ಧತೆ ಮಾಡಿಟ್ಕೊಂಡಿದ್ದಾರೆ. ಇದರ ನಡುವೆ ಸೊಮಾಲಿಯಾದವರು ಸಹ ಇದಕ್ಕೆ ಈ ರೀತಿಯಾಗಿ ಕೆಲವು ದೇಶಗಳ ಹಡಗುಗಳಿಗೆ ದಿಗ್ಬಂಧನವನ್ನು ಅಥವಾ ನಿರ್ಬಂಧಗಳನ್ನು ಹೇರಿದ್ರೆ ಇಡೀ ಜಗತ್ತಿನ ಆರ್ಥಿಕ ವ್ಯವಸ್ಥೆ ನಡುಗೆ ಹೋಗುತ್ತೆ. ಸೊಮಾಲಿಯಾಗೆ ಇವ್ರ ಜೊತೆಯಲ್ಲಿ, ಸೌದಿ ಅರೇಬಿಯಾ ಜೊತೆಯಲ್ಲಿ ಒಳ್ಳೆ ಸಂಬಂಧ ಇದೆ. ಸೌದಿ ಅರೇಬಿಯಾ ಇವರಿಗೆ ಸಪೋರ್ಟ್ ಮಾಡಬಹುದಾಗ, ಸೌದಿ ಅರೇಬಿಯಾ ಸಹ ಅಲ್ಲಿ ಪ್ರತಿ ದಿನ 7 ಮಿಲಿಯನ್ ಬ್ಯಾರೆಲ್ಗಳನ್ನು ಆ ಮಾರ್ಗ ಬಳಸ್ಕೊಂಡು ಈಗ ಸಾಗಾಟ ನಡೆಸ್ತಿದೆ. ಯಾಕೆ ಅಂದರೆ ಈ ಕಡೆ ಹೊರ್ಮುಜ್ ಸ್ಟ್ರೇಟ್ ಬಂದಾಗಿದೆಯಲ್ಲ,
ಸೊ ಹಾಗಾಗಿ ಸೊಮಾಲಿಯಾನೇ ಅದಕ್ಕೆ ಬಹಳ ಸಹಕಾರ ಕೊಡ್ತಿರೋದು. 7 ಮಿಲಿಯನ್ ಬ್ಯಾರೆಲ್ಗಳು ಒಂದು ದಿನಕ್ಕೆ ಸೌದಿ ಅರೇಬಿಯಾ ಕಳಿಸ್ತಿರೋದು ಅಲ್ವಾ, ಆ ಸ್ಟೇಟನ್ನು ಬಳಸ್ಕೊಂಡು. ಸೊ ಈ ರೀತಿ ಇರಬೇಕಾದ್ರೆ ಸೌದಿ ಯಾವುದೋ ಒಂದು ರೀತಿಯಲ್ಲಿ ಸೊಮಾಲಿಯಾಗೆ ಸಪೋರ್ಟ್ ಮಾಡಲೇಬೇಕು, ಮಾಡೇ ಮಾಡುತ್ತೆ. ಅವರ ಸ್ನೇಹ ಸಂಬಂಧ ಮೊದಲಿನಿಂದಲೂ ಚೆನ್ನಾಗಿದೆ, ಒಂದು ರೀತಿಯಾಗಿ ಸಹಕಾರದಲ್ಲಿ ಬದುಕ್ತಿದ್ದಾರೆ ಸೊಮಾಲಿಯಾ ಮತ್ತು ಸೌದಿ ಅರೇಬಿಯಾ. ಸೊ ಇಸ್ರೇಲ್ಗೆ ಇದೆಲ್ಲ ಬೇಕಾ? ಇಸ್ರೇಲ್ಗೆ ಎಷ್ಟು ತಾನೇ ಪೆಟ್ಟು ತಿನ್ನೋದಕ್ಕೆ ಅದು ಸಿದ್ಧವಾಗಿದೆ ಅಂತಲೇ ಗೊತ್ತಾಗೋದಿಲ್ಲ. ಯಾಕೆಂದರೆ ಅದು ಬ್ಯಾಕ್ ಟು ಬ್ಯಾಕ್ ಇರಾನ್ ವಿರುದ್ಧ ಏನೋ ಒಂದು ಕಿತಾಪತಿ, ಗಾಜಾದಲ್ಲಿ ಒಂದು ಕಿತಾಪತಿ, ಲೆಬನಾನ್ನಲ್ಲಿ ಒಂದು ಕಿತಾಪತಿ, ಎಲ್ಲವೂ ಏನು ಅಂದರೆ ತನ್ನ ಹಿಂದೆ ಮೂರ್ಖ ಟ್ರಂಪ್ ಇದ್ದಾನೆ, ಮೂರ್ಖ ಅಮೆರಿಕ ಇದೆ, ದುಡ್ಡು ಸುರಿತಾರೆ, ಶಸ್ತ್ರಾಸ್ತ್ರಗಳನ್ನು ಕೊಡ್ತಾರೆ. ಆ ಒಂದು ನಂಬಿಕೆಯಲ್ಲಿ ಇಸ್ರೇಲು ಎಲ್ಲ ಕಡೆ ಹೋಗಿ ಎಲ್ರ ಬಾಲ ಹೇಳೋದು, ಅವ್ರ ಕೈಯಲ್ಲಿ ಕುರ್ರೋ ಮರ್ರ ಅಂತ ಹೊಡೆಸ್ಕೊಂಡು ಓಡ್ ಬರೋದು, ಆಮೇಲೆ ಅಮೇರಿಕನ್ ಛೂ ಬಿಟ್ಬಿಡೋದು. ಇಲ್ಲ ಅಂದರೆ ಅಮೇರಿಕನ್ ಹೆದರ್ಸೋದು. ನಾವೇನಾದರೂ ನಾಶ ಆಗಿಬಿಟ್ರೆ ಮಿಡಲ್ ಈಸ್ಟಲ್ಲಿ ಅಥವಾ ಇಡೀ ಮಧ್ಯಪ್ರಾಚ್ಯದಲ್ಲಿ ಅಮೇರಿಕಾಗೆ ಏನು ಅಸ್ತಿತ್ವನೇ ಇರಲ್ಲ, ನೀವೆಲ್ಲವನ್ನು ಕಳ್ಕೊಂಬಿಡ್ತೀರಿ, ಅರ್ಧ ಪ್ರಪಂಚದ ಮೇಲೆ ಕಂಟ್ರೋಲ್ ಕಳ್ಕೊಂಬಿಡ್ತೀರಿ ಅಂತ ಅಮೇರಿಕನ್ ಎದುರಿಸೋದು, ಅಮೇರಿಕನ್ ಕರ್ಕೊಂಡು ಬಂದು ಈ ರೀತಿಯಾಗಿ ಕಿತಾಪತಿಗಳನ್ನು ಮಾಡೋದು. ಸೊ ಇದಿಷ್ಟು ಸೊಮಾಲಿಯಾ ವಿಚಾರವಾಗಿ ಮೂಗು ತೋರಿಸೋಕ್ಕೆ ಹೋಗಿ ಇಸ್ರೇಲ್ ಈಗ ಈ ಹೊಸ ಸ್ಟ್ರೇಟ್ ಏನಿದೆಯಲ್ಲ, ಬಾಬ್ ಅಲ್ ಮಂದೇಬ್, ಹೊಸದಲ್ಲ, ಇನ್ನೊಂದು ಸ್ಟ್ರೇಟ್, ಬಹಳ ಮುಖ್ಯವಾದಂತಹ ಸ್ಟ್ರೇಟ್, ಆ ಸ್ಟ್ರೇಟಲ್ಲಿ ನಿರ್ಬಂಧವನ್ನು ಹಾಕಿಸ್ಕೊಂಡಿದೆ. ಸೊಮಾಲಿಯಾ ಎಚ್ಚರಿಕೆ ಕೊಟ್ಟಿದೆ, ಇಸ್ರೇಲ್ನ ಒಂದು ಹಡಗು ಈ ಕಡೆ ಬಂದರೆ ಸುಮ್ಮನಿರಲ್ಲ ನಾವು ಅಂತ. ಮುಂದೆ ಏನೇನು ಪರಿಣಾಮಗಳಾಗ್ತವೋ ಗೊತ್ತಿಲ್ಲ, ವಿಲ್ ಜಸ್ಟ್ ವೇಟ್ ಅಂಡ್ ವಾಚ್ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪೋ.